ಮಾರಿಕಾಂಬೆಯ ಅಂತರಂಗ ಕನ್ನಡ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಂದಿನಿ ಸಾಗರ. ಶಿವಮೊಗ್ಗ ಮಾರಿಕಾಂಬೆ ದೇವಿ ಜಾತ್ರೆಗೆ ಸಿದ್ಧತೆ ನಡೆದಿದೆ. ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವ ಈ ಜಾತ್ರೆ ಇಡೀ ರಾಜ್ಯದಲ್ಲಿಯೇ ಪ್ರಸಿದ್ಧ. ಸಿರ್ಸಿ ಜಾತ್ರೆ ಸಾಗರ ಜಾತ್ರೆಗಿಂತ ಅತ್ಯಂತ ವಿಭಿನ್ನವಾಗಿ ನಡೆಯುವ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವವು 2022ರ ಮಾರ್ಚ್ 22ರಂದು 5 ದಿನಗಳ ಕಾಲ ನಡೆಯುತ್ತೆ. ಗಾಂಧಿ ಬಜಾರ್ನಲ್ಲಿರೋ ತವರು ಮನೆಯಲ್ಲಿ ಪ್ರತಿಷ್ಠಾಪನೆ ಆಗುವ ಮಾರಿಕಾಂಬೆಯನ್ನ ನಂತರ ಕೋಟೆ ರಸ್ತೆಯಲ್ಲಿರುವ ಗಂಡನ ಮನೆಗೆ ಕರೆತರುವ ಮೆರವಣಿಗೆಯಂತೂ ಅದ್ಭುತ. ಐತಿಹಾಸಿಕ ಮಹತ್ವ ಹೊಂದಿರುವ ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳಲು ರಾಜ್ಯದ ವಿವಿಧೆಡೆಯಿಂದ ನಾಗರಿಕರು ಆಗಮಿಸುತ್ತಾರೆ. ಅಂತಹ ಮಾರಿಕಾಂಬಾ ದೇವಾಲಯದ ಆವರಣದಲ್ಲಿ ಇನ್ನೂ ಹಲವು ವಿಶೇಷಗಳಿವೆ. ಅವುಗಳ ಬಗ್ಗೆ ತಿಳಿಯೋಣ ಬನ್ನಿ. ಶ್ರೀ ಮಾರಿಕಾಂಬಾ ಸೇವಾ ಸಮಿತಿಯ ಕಾರ್ಯದರ್ಶಿ ಎನ್ ಮಂಜುನಾಥ್ ಅವರು ಈ ಕುರಿತಂತೆ ಸಂಪೂರ್ಣ ವಿವರ ನೀಡಿದ್ದಾರೆ. ನಾವೀಗ ಮಾರ್ಬಲ್ಲು ಈ ಸಮಿತಿ ಬಂದ ನಂತರ ಇದು ಅವಾಗವಾಗ ಈ ಗದ್ಗೆಯ ಮೇಲ್ಪದರಗಳನ್ನು ಬದಲಾವಣೆ ಮಾಡಿದ್ವಿ. ಅದರ ಮಧ್ಯದಿದ್ದು ಚಪ್ಪಡಿ ಕಲ್ಲಿನ ಗದ್ಗೆ ಇದು. ಇಲ್ಲಿ ಮರದ್ದು 2 ಕಂಬಗಳಿತ್ತು. ಆ ಕಂಬಕ್ಕೆ ಮತ್ತೊಂದು ಅಡ್ಡ ಕಂಬ ಇತ್ತು. ನಾವೆಲ್ಲ ಸಣ್ಣಕ್ಕಿದ್ದಾಗ ನಾನು ಹೇಳ್ತಿರೋದು ನನಗೀಗ 60 ವರ್ಷ 50 ವರ್ಷ ನಾನೊಂದು 10 ವರ್ಷದಲ್ಲಿ ಬಂದಾಗ ಇಲ್ಲಿ ಕೋಳಿ ತಲೆಗಳನ್ನೆಲ್ಲ ಕೊಯ್ಬಿಟ್ಟು ನೇತಾಕಿರೋದು ಎಲ್ಲ ಈ ಥರದ್ದು. ಇದು ಆ ಕಡೆಗೆ ಕೃಷ್ಣಮೂರ್ತಿಯವರ ಮಲ್ನಾಡ್ ಡಾಕ್ಟ್ರು ಫೇಮಸ್ಸು. ಅವರು ಇಂಡಿಯಾದಲ್ಲೇ ಫೇಮಸ್ ಡಾಕ್ಟ್ರು ಅವರು. ಇದು ಮಾರಿಗದ್ಗೆ ಡಾಕ್ಟ್ರು ಅಂತಲೂ ಕರೆಯೋರವರಿಗೆ ಮಲ್ನಾಡ್ ಡಾಕ್ಟ್ರು ಅಂತಲೂ ಕರೆಯೋರು. ಇದು ಹೆಚ್ಚು ಪ್ರಭಾವಿತವಾಗಿರುವಂಥ ಗದ್ಗೆ. ಈಗಲೂ ಸಹ ಯಾರೇ ಬಂದು ಈ ಗದ್ಗೆನ ಮುಟ್ಟಿ ಅವ್ರು ಏನು ಸಂಕಲ್ಪ ಮಾಡ್ಕೊಂಡಿದ್ದಾರೆ ಅದೆಲ್ಲ ಈಡೇರಿದ್ರಿಂದಲೇ ನಮಗೆ ಹೆಚ್ಚೆಚ್ಚು ಕಾಣಿಕೆ ಬರೋದಾಗಲಿ, ಹರಕೆಗಳು ಬರೋದಾಗಲಿ, ಬೆಳ್ಳಿ ಬಂಗಾರ ಬರೋದಾಗಲಿ ಇದೇ ಪವರ್ಫುಲ್ ಗದ್ಗೆ. ಅದರ ನಂತರ ನಾವು ಅಲ್ಲಿ ಏನು ನೋಡ್ತೀವಿ ಅದು ಶೃಂಗೇರಿ ಶ್ರೀಗಳು ಪ್ರತಿಷ್ಠಾಪನೆ ಮಾಡಿದಂಥ ವಿಗ್ರಹ, ಮಾರಿಕಾಂಬೆ ವಿಗ್ರಹ ಇದ್ರೆ ಹೆಸರಲ್ಲೇ ಮಾಡಿರೋದು.
ನಂಬ್ತೀವಿ. ಹಾಗಾಗಿ ಮಾರಿಕಾಂಬೆಗೆ ಪರಿವಾರ ದೇವತೆ ಅಂದರೆ ಮಾತಂಗಮ್ಮ ಅಂತ ಹೇಳಿ, ಇದು ಇಲ್ಲಿ ಇರೋವಂಥದ್ದು ಮಾತಂಗಮ್ಮ ಅಂತ ಹೇಳಿ. ಇದಕ್ಕೂ ಸಹ ಪ್ರತಿನಿತ್ಯ ಪೂಜೆಗಳನ್ನು ನಾವು ಸಲ್ಲಿಸ್ತೀವಿ. ವಿಶೇಷವಾಗಿ ಇದು ಹರಿಜನರು ಈ ಜಾತ್ರೆ ಸಂದರ್ಭದಲ್ಲಿ 5 ದಿನವೂ ಅವರ ಏನು ನಾವು ಕರ್ಲಟ್ಟಿ ಅಂತ ಹೇಳ್ತೀವಿ, ಆ ಸಮುದಾಯದವ್ರು ಬಂದು ಈ ಮಾತಂಗಮ್ಮ ಮತ್ತು ಕರಿಬಾನೆ ಎರಡೂ ಇಲ್ಲಿ ಪೂಜೆಯನ್ನು ನೆರವೇರಿಸ್ತಾರೆ 5 ದಿನವೂ ಸಹ. ಅದಲ್ಲದೆ ವರ್ಷದ 365 ದಿನ ಮಾರಿಕಾಂಬೆಗೆ ಏನು ಪೂಜೆ ನಡೆಯುತ್ತೆ ಅದೇ ಥರದ ಪೂಜೆಗಳು ಇಲ್ಲಿ ಪ್ರತಿದಿನವೂ ನಡೆಯುತ್ತೆ. ಹಾಗಾಗಿ ಪರಿವಾರ ದೇವತೆಗಳು ಅಂತ ಹೇಳ್ತೀವಿ ನಾವು. ಹಾಗಾಗಿ ದೇವರ ಮುಂದಿರೋ ಅಂಥದ್ದು ಇದು ಮಾತಂಗಮ್ಮ. ಆದರೆ ಇದು ಈ ಕಡೆಗೆ ನಾವು ಕಾಣಿಸೋವಂಥದ್ದು ಇದು ಕರಿಬಾನಿ ಅಂತೇಳಿ. ಇದರಲ್ಲಿ ನೀರಿರುತ್ತೆ, ಅದರಲ್ಲಿ ನೋಡಿ ಅದು ಬಾನಿ, ಅದು ಕರಿಬಾನಿ ಅಂತೇಳಿ. ಆ ಬಾನಿಲಿರೋ ನೀರನ್ನು ಕೆಲವರಿಗೆ ಏನಾದ್ರು ಪ್ರಾಬ್ಲಮ್ ಆದರೆ ಅಥವಾ ಅವರೆಲ್ಲ ಬೆಚ್ಚಿ ಬೀಳೋದು ಇನ್ನೇನೋ ಮಾಡೋದು ಆದರೆ ಈ ನೀರನ್ನು ತಗೊಂಡೋಗಿ ಅವರು ಆ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಸಿಂಹಿಸ್ತಾರೆ. ಅದೊಂಥರ ಬಾನಿ ಥರ ಅದು ಈ ಕರಿ ಗ್ರೆನೇಟಿಂದ ಮಾಡಿರೋ ಅಂಥದ್ದು. ಅದು ನಾವು ಹೊಸದಾಗಿ ನವೀಕರಣ ಮಾಡಿರೋ ಅಂಥದ್ದು. ಅದರಲ್ಲಿ ನೀರು ಹಾಕಿಟ್ಟಿರುತ್ತೆ ಯಾವಾಗಲೂ, ಅದಕ್ಕೆ ಅದು ಕರಿಬಾನಿ ಅಂತ ಹೇಳಿ ನಾವು ಹೇಳ್ತೀವಿ. ಇಷ್ಟೇ ಅಲ್ಲ, ಶಿವಮೊಗ್ಗದ ಶ್ರೀ ಮಾರಿಕಾಂಬಾ ದೇವಾಲಯ ಆವರಣದಲ್ಲಿ ಇನ್ನಷ್ಟು ವಿಶೇಷಗಳಿವೆ. ಅವುಗಳ ಬಗ್ಗೆಯೂ ತಿಳಿಯೋಣ ಒಂದು ಬ್ರೇಕ್ನ ನಂತರ. ವಿರಾಮದ ನಂತರ ಮಾರಿಕಾಂಬೆಯ ಅಂತರಂಗ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮಾರಿಕಾಂಬೆ ದೇವಾಲಯದ ಆವರಣದಲ್ಲಿ ಒಂದು ನಾಗರಕಟ್ಟೆ ಇದೆ. ಇದು ಯಾವಾಗ ನಿರ್ಮಾಣ ಆಯ್ತು ಗೊತ್ತಾ? ಅಲ್ಲದೆ ಈ ಅರಳಿ ಮರಕ್ಕೆ ಜನರು ಮಳೆ ಹೊಡಿತಿದ್ರು. ಅದನ್ನ ತಪ್ಸೋಕೆ ಶ್ರೀ ಮಾರಿಕಾಂಬಾ ಸೇವಾ ಸಮಿತಿಯವರು ಏನ್ ಮಾಡಿದ್ರು ಗೊತ್ತಾ? ಈ ಕುರಿತಂತೆ ವಿವರಣೆ ಕೊಡ್ತಾರೆ ಶ್ರೀ ಮಾರಿಕಾಂಬಾ ಸೇವಾ ಸಮಿತಿಯ ಕಾರ್ಯದರ್ಶಿ ಎನ್ ಮಂಜುನಾಥ್.
ನಾಗರಕಲ್ಲನ್ನು ಇಟ್ಟು ಹೋಗಿದ್ರು. ಅದರ ನಂತರ ಇದು ಪ್ರತಿ ನಾಗರ ಪಂಚಮಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸುತ್ತೆ ಅಂತೇಳಿ ಇದನ್ನು ನಿರ್ಮಾಣ ಮಾಡಿದ್ವಿ. ಈ ಸಮಿತಿ ಬಂದ ಮೇಲೆ ಸುಮಾರು 6 ರಿಂದ 8 ಲಕ್ಷ ರೂಪಾಯಿ ವೆಚ್ಚ ಮಾಡಿ ಎಲ್ಲ ಗ್ರೆನೇಟನ್ನೆಲ್ಲ ಹಾಕಿಸಿ ಸುತ್ತು ಇದು ಮಾಡಿಬಿಟ್ಟು ಮಾಡಿದ್ವಿ. ಈಗ ನೀವು ಇದು ಹೇಳ್ತಿದ್ದೀರಿ, ಇದು ಯಾಕಪ್ಪ ಗ್ರಿಲ್ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳಿ. ತುಂಬ ಜನ ಬಂದ್ಬಿಟ್ಟು ಈ ಅರಳಿ ಮರಕ್ಕೆ ಚೀಟಿನ ಬರೆದು ಮಳೆ ಹೊಡಿತಾ ಇರ್ತಾರೆ. ಇಡೀ ಅರಳಿ ಮರ ಸುತ್ತು ಬರೀ ಮಳೆನೇ ಅದಕ್ಕೆ. ಹಾಗಾಗಿ ಆ ಅರಳಿ ಮರಕ್ಕೂ ಜೀವ ಇದೆ, ಅದಕ್ಕೂ ನೋವಾಗತ್ತೆ ಅನ್ನೋ ಕಾರಣಕ್ಕೆ ಯಾರೂ ಮಳೆ ಹೊಡಿಬಾರ್ದು. ಹಾಗೆ ಅವರು ಭಕ್ತಿ ಇದ್ದರೆ ಅವರು ಹರಕೆನ ಸಲ್ಲಿಸಲಿ, ಪೂಜೆ ಮಾಡಲಿ, ಎಲ್ಲ ಮಾಡಲಿ ಅನ್ನೋ ಕಾರಣಕ್ಕೆ ನಾವು ಸುತ್ತಲೂ ಬಂದೋಬಸ್ತ್ ಮಾಡಿಬಿಟ್ಟು ಈ ಅರಳಿ ಇದನ್ನು ಮಾಡಿದ್ವಿ. ಇಲ್ಲಿ ಪ್ರತಿ ನಾಗರ ಪಂಚಮಿಯಲ್ಲಿ ವಿಶೇಷವಾಗಿ ಇಲ್ಲಿ ಪೂಜೆ ನಡೆಯುತ್ತೆ. ಇರುವಾಸ ಮನೆಗಳು ಕಾಡು ಅವೆಲ್ಲ ಹೇಳ್ಬೇಕಲ್ಲ. ಹಾಗೆಯೇ ಕೆಲವರು ಹರಕೆ ಹೇಳ್ಕೊಳ್ಳೋ ಅಂತಾರೆ. ಇಲ್ಲಿ ಕಲ್ಲುಗಳನ್ನು ನೋಡಿದ್ದೀವಿ, ಅದು ಅವ್ರವ್ರ ನಂಬಿಕೆ. ಅವ್ರು ನಂಬೇ ಇರ್ಬೋದು ಅಥವಾ ನಂಬೋದು. ಅವರು ಆ ಕಲ್ಲನ್ನು ಏನೋ ಅವ್ರು ಹೇಳ್ಕೊಳ್ಳೋ ಕೆಲಸ ಆರಾಮಾಗಿ ಆಗತ್ತೆ ಅಂದರೆ ಕಲ್ಲು ಹಾಗೆಯೇ ಹೇಳುತ್ತೆ. ಇಲ್ಲದೇ ಇದ್ದರೆ ಅದು ಎಷ್ಟು ಫೋರ್ಸ್ ಹಾಕಿದ್ರು ಆಗಲ್ಲ ಅಂತೇಳಿ. ನೀವು ಶುಕ್ರವಾರ ಮಂಗಳವಾರ ನೋಡ್ಬೋದು. ಇಲ್ಲಿ ತುಂಬ ಜನ ಹೆಣ್ಮಕ್ಳು ಬಂದು ಕೂತಿರ್ತಾರೆ ಸರ್ಕಿ ಸಾಲ ಮೇಲೆ, ಒಬ್ಬರಾದ್ಮೇಲೆ ಒಬ್ಬರು ಅದನ್ನು ಎತ್ಕೊಳ್ಳೋಕ್ಕೆ. ಆ ಥರದ್ದು ಒಂದು. ಆದ್ದರಿಂದ ಇದು ಬರೀ ಮಣ್ಣಿಂದು ಇದ್ದಿತ್ತು. ಕೊನೆಗೆ ಇದು ಸ್ವಚ್ಛವಾಗಿರಲಿ, ನೀಟಾಗಿರಲಿ ಅಂತ ಕಾರಣಕ್ಕೆ ಸುಮಾರು 6 ರಿಂದ 7-8 ಲಕ್ಷ ರೂಪಾಯಿ ಖರ್ಚು ಮಾಡಿ ಎಲ್ಲ ಗ್ರೆನೇಟ್ಸ್ ಹಾಕಿ ಮಾಡ್ತೀವಿ. ಇಲ್ಲ ದೀಪನೂ ಉರಿತಾನೆ ಇರುತ್ತೆ. ಅವಾಗ ನೀವು ಉರಿತಾನೆ ಹೋಗಿದೆ ಈ ಥರದ್ದು ದೀಪ ಉರಿತಾನೆ ಇರುತ್ತೆ. ವಿಶೇಷವಾಗಿ ಇಲ್ಲಿ ಒಂದು ಸರ್ಪ ಸಹ ಇದೆ. ನಾವು ಕಳೆದ ಬಾರಿ ಅಲ್ಲಿ ದೊಡ್ಡದೊಂದು ಇದು ಸರಿಸ್ಬೇಕಾದ್ರೆ ಇಲ್ಲೇ ಇತ್ತು. ಅದೆಲ್ಲೂ ಹೋಗಲ್ಲ. ಇದು ನಮಗೆ ಕಾಣಿಸುತ್ತೆ, ಎಷ್ಟೋ ಸತಿ ನೋಡಿದ್ದೀವಿ. ಈಗಲೂ ಇದೆ ಇಲ್ಲಿ ವಾಸಸ್ಥಾನದಲ್ಲಿ ಇದೆ. ಇಲ್ಲಿ ಹಾವು ದೊಡ್ಡ ಅದೊಂದು ನಾವು ಕಳೆದ ಒಂದು 4 ವರ್ಷದಿಂದ ಏನು ದ್ವಾರ ಮಾಡಬೇಕು ಅಂತೇಳಿ ಕಲ್ಲು ಅದನ್ನು ಕ್ರೇನಿಂದ ಎತ್ತಬೇಕಾದ್ರೆ ನಮ್ಮ ಪಾಸಾಯಿತು. ಮತ್ತು ನಾವೆಲ್ಲರೂ ಅದೇನೇನು ಮಾಡಬೇಡಿ ಅಂತೇಳಿ ಈ ಕಡೆಗೆ ಹೋಗಿದೆ. ಇದು ಈ ದೇವಸ್ಥಾನದ ಒಳಗಿರೋ ಅಂಥದ್ದು. ಇದು ವಿಶೇಷವಾಗಿ ಈಗ ಇದು ಒಂದು ಭಕ್ತಿಯ ಕೇಂದ್ರ ಆಗಿದೆ ಮಾರಿಕಾಂಬೆ ಸನ್ನಿಧಿಯಲ್ಲಿ. ಇಲ್ಲೂ ಸಹ ಪ್ರತಿನಿತ್ಯ ನಾವು ನಮ್ಮ ಏನು ಅರ್ಚಕರಿದ್ದಾರೆ ಇದಕ್ಕೂ ಸಹ ಪೂಜೆಯನ್ನು ಸಲ್ಲಿಸ್ತಾರೆ. ಹೀಗಾಗಿ ನೀವು ಮಾರಿಕಾಂಬಾ ದೇವಸ್ಥಾನದ ಆವರಣದಲ್ಲಿ ಮಾರಿಕಾಂಬೆ ವಿಗ್ರಹ, ಗದ್ದಿಗೆ, ಹಾಗೆ ಪರಿವಾರ ದೇವತೆಗಳು ಮತ್ತು ವಿಶೇಷವಾಗಿ ನೋಡಿ ಮಾರಿ ದೇವಸ್ಥಾನದ ಮೇಲೆ ಸುಮಾರು 21 ಅಡಿ ಎತ್ತರದ ಮಾರಿಕಾಂಬೆನೇ ನಾವು ಅಲ್ಲಿ ಇದು ಮಾಡಿದ್ದೀವಿ. ಗೋಪುರ ಬೇರೆ, ಕಳಸ ಗೋಪುರ ಬೇರೆ, ಮಾರಿಕಾಂಬೆ ಅದೇನಿರುತ್ತೆ ಅದೇ ಆಕಾರದಲ್ಲಿ ನಾವು ಅದನ್ನು ಮಾಡಿಸಿದ್ದೀವಿ. ಆಗಿನ ವಿರೋಧ ಪಕ್ಷದ ನಾಯಕರಾದಂಥ ಹಾಗೆ ಈಗ ಮಾಜಿ ಆದಂಥ ಸಿದ್ದರಾಮಯ್ಯನವರು ಮತ್ತು ಯಡಿಯೂರಪ್ಪನವರು ಇಬ್ಬರೂ ಸೇರಿ ಅದನ್ನು ಉದ್ಘಾಟನೆ ಮಾಡಿದ್ದಂಥ ಉದಾಹರಣೆ. ಇಬ್ಬರೂ ಬಂದಿದ್ದರು. ಅವರು ಸಿದ್ದರಾಮಯ್ಯನವರು ಬಂದಿದ್ದರು, ಇವರು ಬಂದಿದ್ದರು. ಇದು ನಾವು ಪ್ರಸಾದ ಭವನ, ಅಮ್ಮನವರ ಪ್ರಸಾದ ಭವನ ಅಂತ ಏನು ಹೇಳ್ತೀವಿ. ಇದನ್ನು ವೀರೇಂದ್ರ ಹೆಗಡೆ ಅವರು, ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಅದರಲ್ಲಿ ಪ್ರತಿ ಶುಕ್ರವಾರ ಮಂಗಳವಾರ, ಯಾಕೆಂದರೆ ಜನ ಬಿಸಿಲಲ್ಲೇ ನಿಂತ್ಕೊಂಡು ಪ್ರಸಾದ ತಿನ್ನೋರು. ಮಳೆಗಾಲದಲ್ಲಿ ಪ್ರಸಾದ ತಿಂತಿರೋರು ಮಳೆ ರಬ ಹೊಡೆದ ತಕ್ಷಣ ಮಳೆ ನೀರೆಲ್ಲ ಪ್ರಸಾದದಲ್ಲಿ ಬೀಳ್ತಿತ್ತು. ಆ ಥರದ್ದು ಆಗಬಾರ್ದು ಅಂತೇಳಿ ನಾವು ಆ ಪ್ರಸಾದ ಭವನ ನಿರ್ಮಾಣ ಮಾಡಿದ್ವಿ. ಈಗ ಆರಾಮಾಗಿ ಅಲ್ಲಿ ಸ್ವಚ್ಛವಾಗಿದೆ. ಹಾಗೆಯೇ ಇಲ್ಲಿ ಒಂದು ಬೇವಿನ ಇದು ಸಹ ನಿರ್ಮಾಣ ಮಾಡಿದ್ವಿ. ಅದಕ್ಕೂ ಸಹ
ಏಕೆಂದರೆ ಈ ಎಲ್ಲ ವಾತಾವರಣ ಇರಬೇಕು. ಹಾಗೆ ಇಲ್ಲಿ ಬನ್ನಿ ಮರ, ಬಿಲ್ಪತ್ರೆ ಮರನೂ ಸಹ ದೇವಸ್ಥಾನದ ಆವರಣದಲ್ಲಿದೆ. ಈ ಕಡೆ ಭಾಗದಲ್ಲಿ ಬನ್ನಿ ಮರ ಮತ್ತು ಬಿಲ್ಪತ್ರೆ ಮರ, ಅರಳಿ ಮರ ಇವೆಲ್ಲವೂ ಈ ದೇವಸ್ಥಾನದ ಆವರಣದಲ್ಲಿದೆ. ಮತ್ತು ಈಗ ನೋಡಿದ್ದೀರಿ ನೀವು, ಸುತ್ತಲೂ ಹಸಿರು ಪರಿಸರ ಇದೆ ಇಲ್ಲಿ. ಮತ್ತು ಅದಲ್ಲದೆ ಈಗಲೂ ನೋಡಿ ಇಲ್ಲೆಲ್ಲ ಹಾಕಿದೆ. ನಮಗೆ ಇಡೀ ಇದು ವಾತಾವರಣ ಸುಂದರವಾಗಿ ಮತ್ತು ಮನಸ್ಸಿಗೆ ನೆಮ್ಮದಿ ಕೊಡುವಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಇಲ್ಲಿನ ನಗರ ಪಾಲಿಕೆ ಕೌನ್ಸಿಲರು ಪ್ರಭು ಅಂತ ಬರ್ತಾರೆ, ಅವ್ರದ್ದು ಹೆಚ್ಚು ಸಹಕಾರ ಇದೆ ಇದಕ್ಕೆಲ್ಲ. ಹಾಗೆ ಈಶ್ವರಪ್ಪನವ್ರದ್ದು ಸಹ ಹೆಚ್ಚು ಸಹಕಾರನ ಕೊಟ್ಟಿದ್ದಾರೆ. ದೇವಸ್ಥಾನದ ವಿಚಾರದಲ್ಲೂ ಅವರು ಹೆಚ್ಚು ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದು ಇಡೀ ಶಿವಮೊಗ್ಗ ನಗರದ ಜನರು ಶ್ರದ್ಧಾ ಭಕ್ತಿಯ ಕೇಂದ್ರ ಅಂದರೆ ಅದಕ್ಕೆ ಹೇಳಿದೆ, ನಾವು ಹೆಮ್ಮೆಯಿಂದ ಹೇಳ್ತೀವಿ ಶಿವಮೊಗ್ಗ ಜಿಲ್ಲೆಯ ನಂಬರ್ 1 ದೇವಸ್ಥಾನ ಅಂದರೆ ಕೋಟೆ ಮಾರಿಕಾಂಬಾ ದೇವಸ್ಥಾನ. ಸರ್ವ ಜನಾಂಗಗಳ ದೇವಸ್ಥಾನ. ಶ್ರೀ ಮಾರಿಕಾಂಬಾ ದೇವಾಲಯದ ಆವರಣದಲ್ಲಿ ಇರೋ ಪರಿವಾರ ದೇವತೆಗಳು, ಪೂಜಾ ಸ್ಥಳಗಳು, ಕಟ್ಟಡಗಳು ಇತ್ಯಾದಿಗಳ ಬಗ್ಗೆ ಸಂಪೂರ್ಣ ವಿವರ ಸಿಕ್ಕಂತಾಯ್ತು. ಶಿವಮೊಗ್ಗ ಮಾರಿಕಾಂಬಾ ಜಾತ್ರೆಗೆ ಇಡೀ ಊರು ಸಜ್ಜಾಗ್ತಿದೆ. 2 ವರ್ಷಗಳ ನಂತರ ನಡೀತಿರೋ ಈ ಜಾತ್ರೆಯನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ. ಇದಿಷ್ಟು ಈ ಹೊತ್ತಿನ ಕನ್ನಡ ನಾಡಿ. ಮತ್ತಷ್ಟು ವಿಶೇಷ ಹಾಗೂ ಅಪ್ಡೇಟ್ಸ್ಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7, ಸಂಭವಿಸು ಸಮಸ್ತರ ನಡುವೆ.